ನಮ್ಮ ಆರೋಗ್ಯಕ್ಕೆ ತುಂಬನೇ ಲಾಭಗಳಿರುವಂತಹ ಕ್ಯಾರೆಟನ್ನು ಒಮ್ಮೆ ತಂದರೆ ಅದನ್ನ ಫ್ರೆಶ್ ಆಗಿ ಕ್ರಂಚಿಯಾಗಿ ತಿಂಗಳುಗಟ್ಟಲೆ ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಎಲ್ರಿಗೂ ಉಪಯೋಗಕ್ಕೆ ಬರುವಂತಹ ಒಂದು ತುಂಬ ಯೂಸ್ಫುಲ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದೇನಂತಂದರೆ ಕ್ಯಾರೆಟ್ ಇರುತ್ತಲ್ವ, ಕ್ಯಾರೆಟನ್ನು ತುಂಬ ದಿನ ತನಕ ಫ್ರೆಶ್ ಆಗಿ ಹೇಗೆ ಇಡ್ಬೋದು ಅನ್ನೋದು ನನ್ನ ಇವತ್ತಿನ ವಿಡಿಯೋ. ಏನಾಗುತ್ತೆ, ನಾವು ಕ್ಯಾರೆಟನ್ನು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಬೇಗನೆ ಮೆದುವಾಗುತ್ತೆ, ರಬ್ಬರ್ ಟೈಪ್ ಆಗುತ್ತೆ. ಆ ಫ್ರೆಶ್ನೆಸ್, ಆ ಕ್ರಿಸ್ಪಿ ಇರುತ್ತಲ್ವ, ಅದು ತುಂಬ ದಿನ ಇರಲ್ಲ. ಬಟ್ ಇದನ್ನ ನಾವು ತುಂಬ ಸುಲಭವಾಗಿ ಒಂದು 6 ಟಿಪ್ಸ್ ಇದೆ. ಈ ಟಿಪ್ಸನ್ನು ಫಾಲೋ ಮಾಡಿದರೆ 15 ದಿನ, 1 ತಿಂಗಳು ಮಾತ್ರ ಅಲ್ಲ, ತಿಂಗಳುಗಟ್ಟಲೆ ಕ್ಯಾರೆಟನ್ನು ಫ್ರೆಶ್ ಆಗಿ ಇಡ್ಬೋದು. ಅದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀವು ನನ್ನ ವಿಡಿಯೋನ ಕಂಪ್ಲೀಟಾಗಿ ಒಂದು ಚೂರು ಸ್ಕಿಪ್ ಮಾಡದೆ ನೋಡಬೇಕು. ಹಾಗೆಯೇ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ವಿಡಿಯೋನ ನೀವು ನೋಡೋದು ಮಾತ್ರ ಅಲ್ಲದೆ ಶೇರ್ ಕೂಡ ಮಾಡೋಕ್ಕೆ ಮರಿಬೇಡಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನೀವು ಗಮನಿಸಿರ್ಬೋದು, ನಾವು ಕ್ಯಾರೆಟನ್ನು ಅಂಗಡಿಯಿಂದ ಅಥವಾ ಮಾರ್ಕೆಟಿಂದ ತಂದು ಫ್ರಿಜ್ಜಲ್ಲಿಟ್ಟರೂ ಕೂಡ ತುಂಬನೇ ಬೇಗ 1 ವಾರದೊಳಗಡೆ ಅದು ಮೆದುವಾಗಲಿಕ್ಕೆ ಅಥವಾ ರಬ್ಬರ್ ಥರ ಆಗಲಿಕ್ಕೆ ಶುರುವಾಗುತ್ತೆ. ಯಾಕಂತಂದರೆ ಈ ಕ್ಯಾರೆಟಿನ ಫ್ರೆಶ್ನೆಸ್ ಅಥವಾ ಕ್ರಂಚಿನೆಸ್ಗೆ ಇದೆಯಲ್ವಾ, ಅದರಲ್ಲಿರುವ ನೀರಿನ ಅಂಶನೇ ತುಂಬ ಕಾರಣ. ಬಟ್ ಏನಾಗುತ್ತೆ, ನಾವು ಅದನ್ನ ಓಪನ್ ಪ್ಲೇಸಲ್ಲಿ ಅಥವಾ ಫ್ರಿಜ್ ಒಳಗಡೆ ಇಟ್ಟಾಗ ಆ ನೀರಿದೆಯಲ್ಲ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆದಾಗ ಏನಾಗುತ್ತೆ, ಅದರ ಫ್ರೆಶ್ನೆಸ್ ಅಥವಾ ಆ ಕ್ರಂಚಿನೆಸ್ ಹೊರಟೋಗುತ್ತೆ. ಹಾಗಾದರೆ ಕ್ಯಾರೆಟನ್ನು ನಾವು ಹೇಗೆ ಸ್ಟೋರ್ ಮಾಡ್ಬೋದು? ನಾವು ಕ್ಯಾರೆಟನ್ನು ಮಾರ್ಕೆಟಿಂದ ತಂದ ಕೂಡಲೇ ನಾವು ಸ್ಟೋರ್ ಮಾಡೋದಿದ್ರೆ ತೊಳೆಯಬಾರ್ದು. ಕ್ಯಾರೆಟನ್ನು ಯಾವಾಗಲೂ ನಾವು ಉಪಯೋಗಿಸೋಕ್ಕಿಂತ ಮುಂಚೆ ತೊಳೆದರೆ ಸಾಕು. ಸ್ಟೋರ್ ಮಾಡುವಕ್ಕಿಂತ ಮುಂಚೆ ತೊಳೆಯುವ ಅವಶ್ಯಕತೆ ಇಲ್ಲ. ಬಟ್ ಏನು ಮಾಡಬೇಕು, ಅದರ ಜುಟ್ಟು, ತೊಟ್ಟು, ಅದರಲ್ಲಿ ಏನಾದರೂ ಎಲೆ ಇದ್ದರೆ ಅದನ್ನ ರಿಮೂವ್ ಮಾಡಿ ತೆಗೆದು ಬಿಡಬೇಕು. ಆ್ಯಕ್ಚುಲಾಗಿ ಇರಲ್ಲ, ಅಂದರೆ ಅಂಗಡಿಯಿಂದ ತರುವಾಗಲೇ ಅದರ ಜುಟ್ಟೆಲ್ಲ ತೆಗೆದಿರ್ತಾರೆ. ಬಟ್ ಬೇರೆ ಈ ಥರ ಬೇರೆ ಏನಾದರೂ ಇದ್ದರೆ ಅದನ್ನ ತೆಗೆದು ಬಿಟ್ಟೆ ನಾವು ಸ್ಟೋರ್ ಮಾಡಬೇಕು. ಯಾಕಂತಂದರೆ ಜುಟ್ಟು, ಎಲೆ ಅಥವಾ ಬೇರಿದ್ದರೆ ಕ್ಯಾರೆಟಲ್ಲಿರುವಂಥ ನೀರನ್ನು ಅದು ಅಂದರೆ ತಗೊಳ್ಳುತ್ತೆ. ಅವಾಗ ಏನಾಗುತ್ತೆ, ಕ್ಯಾರೆಟಿದು ಫ್ರೆಶ್ನೆಸ್ ಹೋಗುತ್ತೆ. ಈ ಜುಟ್ಟೆಲ್ಲ ತೆಗೆದಾದ ನಂತರ ಯಾವ ಥರ ಇಡಬಾರ್ದು ಅಂತ ಹೇಳ್ತೀನಿ. ಕ್ಯಾರೆಟನ್ನು ಯಾವಾಗಲೂ ಬಿಸಿ ಜಾಸ್ತಿ ಇರುವಂಥ ಜಾಗದಲ್ಲಿ ಇಡಬಾರ್ದು. ಅಡುಗೆ ಮನೆಯಲ್ಲಿ ಅಥವಾ ಸ್ಟವ್ಗಳ ಪಕ್ಕ ನಾವು ಇಡಲೇಬಾರ್ದು. ಅದಾದ ನಂತರ ವಿಂಡೋಗಳ ಪಕ್ಕ, ಕಿಟಕಿಗಳ ಪಕ್ಕ ಇಡಬಾರ್ದು. ಸೂರ್ಯನ ಬಿಸಿಲು ನೇರವಾಗಿ ಬೀಳೋ ಕಡೆ ಇಡಬಾರ್ದು. ಹಾಗೆಯೇ ಬೇರೆ ಹಣ್ಣಾಗಿರುವಂತಹ ಹಣ್ಣುಗಳ ಬುಟ್ಟಿ ಅಥವಾ ತರಕಾರಿ ಬುಟ್ಟಿ ಇರುತ್ತಲ್ವ, ಅದರಲ್ಲಿ ಕೂಡ ಕ್ಯಾರೆಟನ್ನು ಇಡಬಾರ್ದು. ಬೇರೆ ಹಣ್ಣುಗಳ ಜೊತೆ, ತರಕಾರಿಗಳ ಜೊತೆ ಕೂಡ ಇಡಬಾರ್ದು. ಯಾಕಂತಂದರೆ ಹಣ್ಣಾಗಿರುವ ಹಣ್ಣು ಹಂಪಲುಗಳಲ್ಲಿ ಏನಿರುತ್ತೆ, ಒಂದು ಇದರಲ್ಲಿ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಅದು ಕ್ಯಾರೆಟನ್ನು ಬೇಗ ಬಾಡಿಸುತ್ತೆ. ಕ್ಯಾರೆಟನ್ನು ಹೇಗೆ ಇಡಬೇಕು ಅಂತಂದರೆ, ಕತ್ಲೆ ಇರೋ ಜಾಗದಲ್ಲಿ ಅಥವಾ ಸೂರ್ಯನ ಬೆಳಕು ನೇರವಾಗಿ ಬೀಳದಿರುವಂತಹ ಜಾಗದಲ್ಲಿ ಯಾವುದಾದ್ರೂ ಒಂದು ಕವರಲ್ಲಿ ಹಾಕಿ ನಾವು ಕ್ಲೋಸ್ ಮಾಡಿ ಇಡಬೇಕು. ಇವಾಗ ನಾನು 6 ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಇದರಿಂದ ಕ್ಯಾರೆಟನ್ನು 1 ವಾರ, 15 ದಿನ, 1 ತಿಂಗಳು ಅಲ್ಲ 6 ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಬೋದು. ಹೇಗೆಂತ ಗೊತ್ತಾಗಬೇಕಾದ್ರೆ ನೀವು ವಿಡಿಯೋನ ಒಂಚೂರು ಮಿಸ್ ಮಾಡದೆ ನೋಡಿ. ಮೊದಲನೇ ಟಿಪ್ಸ್ ಏನು ಅಂತಂದರೆ, ಮನೆಯಲ್ಲಿ ನ್ಯೂಸ್ ಪೇಪರ್ ಇರುತ್ತಲ್ವ, ಆ ಪೇಪರನ್ನು ತಗೊಂಡು ತೊಳೆಯಬಾರ್ದು. ಕ್ಯಾರೆಟನ್ನು ಹಾಗೆಯೇ ಆ ಪೇಪರಲ್ಲಿ ಈ ಥರ ಸುತ್ತಬಿಟ್ಟು, ಗಾಳಿ ಆಡದಂಗೆ ಈ ಥರ ಸುತ್ತಬಿಟ್ಟು ಅದನ್ನ ನೀವು ಏನು ಮಾಡ್ಬೋದು, ಒಂದು ರಬ್ಬರ್ ಬ್ಯಾಂಡ್ ಅಥವಾ ಏನಾದರೂ ಟೇಪ್ ಹಾಕಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಸೊ ಇದರಿಂದ ನೇರವಾಗಿ ಗಾಳಿ ಆಡಲ್ಲ. ಈ ಥರ ಮಾಡೋದ್ರಿಂದ 1 ವಾರ ಅಥವಾ 10 ದಿನ ತನಕ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು. ಈ ಕವರನ್ನು ನೀವೊಂದು ಬಟ್ಟೆ ಚೀಲದಲ್ಲಿ ಹಾಕಿಟ್ರೂ ತುಂಬಾ ದಿನ ಬರುತ್ತೆ. ಈ ಥರ ಯಾವುದಾದ್ರೂ ಬಟ್ಟೆ ಚೀಲ, ಪ್ಲಾಸ್ಟಿಕ್ ಬ್ಯಾಗಲ್ಲೂ ಹಾಕಿ ಇಡ್ಬೋದು. ಫ್ರಿಜ್ ಒಳಗಡೆನೇ ಇಡಬೇಕು. ಇವಾಗ ಗಾಳಿ ಇದಕ್ಕೆ ಜಾಸ್ತಿ ಆಡಲ್ಲಲ್ವ, ಸೊ ಫ್ರೆಶ್ ಆಗಿ ಇರುತ್ತೆ. 2ನೇ ಟಿಪ್ಸ್ ಏನು ಅಂತಂದರೆ, ಒಂದು ಪ್ಲಾಸ್ಟಿಕ್ ಪೌಚ್ ಅಥವಾ ಈ ಥರ ಕ್ಲೋಸ್ ಮಾಡುವ, ಸೀಲ್ ಮಾಡುವಂಥ ಪೌಚ್ ಸಿಗುತ್ತಲ್ವ, ಅದು ಪ್ಲಾಸ್ಟಿಕ್ ಬ್ಯಾಗು ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಅದರಲ್ಲಿ ಕ್ಯಾರೆಟನ್ನು ಹಾಕಿಬಿಟ್ಟು ಇದನ್ನ ನಾವು ಕ್ಲೋಸ್ ಮಾಡಿಬಿಟ್ಟು, ಅಂದರೆ ಪೌಚನ್ನು ಗಾಳಿ ಇಲ್ಲದಂತೆ ಕ್ಲೋಸ್ ಮಾಡಿಬಿಟ್ಟು ಅದರ ಗಾಳಿಯನ್ನೆಲ್ಲ ತಟ್ಬಿಟ್ಟು ತೆಗೆದು, ಇದರಲ್ಲಿ ಗಾಳಿ ಒಳಗಡೆ ಇರಬಾರ್ದು, ಅದೊಂಚೂರು ಒತ್ಬಿಟ್ಟು ಗಾಳಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಆ ಪೌಚನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ ಒಳಗಡೆ ಇಡ್ಬೋದು. ನಿಮಗೆ ಪ್ಲಾಸ್ಟಿಕ್ ಪೌಚ್ ಇಲ್ಲ ಮನೆಯಲ್ಲಿ ಅಂತ ಅಂದರೆ ಬೇರೆ ಯಾವುದಾದ್ರೂ ನಡೆಯುತ್ತದೆ.
ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ. ಪೇಪರಲ್ಲಿ ಸುತ್ತಿ ಬೇಕಾದರೂ ಬಟ್ಟೆ ಚೀಲದಲ್ಲಿ ಹಾಕಿ ಇಡ್ಬೋದು. ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪೌಚಲ್ಲಿ ಹಾಕಿ ಕೂಡ ಫ್ರಿಜ್ಜಲ್ಲಿ ಇಟ್ಟರೆ 10 ದಿನ ತನಕ ಪೂರ್ತಿ ಫ್ರೆಶ್ ಆಗಿರುತ್ತೆ. 10ರಿಂದ 15 ದಿನ ತನಕ ಕೂಡ ಇರುತ್ತೆ. ಮೂರನೇ ಟಿಪ್ಸ್ ಏನು ಅಂತಂದರೆ, ಒಂದು ಕಂಟೈನರ್ ಅಥವಾ ಪ್ಲಾಸ್ಟಿಕ್ ಡಬ್ಬ ಏನಾದರೂ ತಗೊಂಡು ಅದಕ್ಕೆ ನಾವು ಟಿಶ್ಯೂ ಪೇಪರ್ ಅಥವಾ ಪೇಪರನ್ನು ಹಾಕಿಬಿಟ್ಟು, ದೊಡ್ಡ ಡಬ್ಬ ಇದ್ದರೆ ದೊಡ್ಡ ಡಬ್ಬ ತಗೊಂಡು ಕ್ಯಾರೆಟನ್ನು ಹಾಕಿಬಿಟ್ಟು ಈ ಥರ ಇದರ ಮೇಲೆ ಮತ್ತೆ ನಾವು ಟಿಶ್ಯೂ ಪೇಪರ್ ಹಾಕಿ ಕ್ಲೋಸ್ ಮಾಡಿ ಇಡ್ಬೋದು. ಇದು ಕೂಡ 2 ರಿಂದ 3 ವಾರ ತುಂಬಾ ಸೂಪರ್ ಫ್ರೆಶ್ ಆಗಿರುತ್ತೆ. ನೀವು ಬೇಕಾದರೆ ಚೆಕ್ ಮಾಡಿ. ಮೇಲ್ಗಡೆ ನೀಟಾಗಿ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಕ್ಲೋಸ್ ಮಾಡಿಡಿ. ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ನಮ್ಮನೇಲಿ ಯಾವುದಾದ್ರೂ ನ್ಯೂಸ್ ಪೇಪರ್ ಇರುತ್ತಲ್ವ, ಅದನ್ನು ಕೂಡ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಇಡ್ಬೋದು. ಇದನ್ನು ಕೂಡ ನೀವು ಫ್ರಿಜ್ಜಲ್ಲೇ ಇಡಬೇಕು. ಈ ಥರ ಮಾಡೋದ್ರಿಂದ ಕೂಡ ಅಟ್ಲೀಸ್ಟ್ ಒಂದು 15 ದಿನ ಫ್ರೆಶ್ ಆಗಿರುತ್ತೆ. ಇವಾಗ ನಾವು 1 ತಿಂಗಳ ತನಕ ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಏನಂತಾರೆ ಅದಕ್ಕೆ, ಬಕೆಟ್ ಇದ್ರೂ ಆಗುತ್ತೆ. ತುಂಬಾ ಕ್ಯಾರೆಟ್ ಇದೆ ಅಂತಂದರೆ, ಇಲ್ಲ ದೊಡ್ಡ ಡಬ್ಬ ಇದ್ರೂ ಆಗುತ್ತೆ. ಡಬ್ಬನ ತಗೊಂಡು ಎಷ್ಟು ಕ್ಯಾರೆಟ್ ಇದೆ ನೋಡ್ಕೊಂಡು ತಗೊಂಡು ಅದನ್ನ ಈ ಥರ ಹಾಕಿಬಿಟ್ಟು ಅದನ್ನ ನೀರಲ್ಲಿ ಕಂಪ್ಲೀಟಾಗಿ ಮುಳುಗಿಸಿಡೋದು. ಪೂರ್ತಿ ನೀರಲ್ಲಿ ಹಾಕಿ ಮುಳುಗಿಸಿಡೋದು. ನಂಬಿ ನನ್ನ ಮಾತನ್ನು, ಏನಂತಂದರೆ ಈ ಥರ ಇರೋದ್ರಿಂದ ಕ್ಯಾರೆಟ್ ಒಂದು ಚೂರು ಆಗಲ್ಲ 1 ತಿಂಗಳು ತನಕ ಫ್ರೆಶ್ ಆಗಿರುತ್ತೆ. ಅಂದರೆ ಮುಚ್ಚಳ ಇರುವಂಥದ್ದಾಗಬೇಕು. ಯಾವುದೇ ಕಂಟೈನರ್ ಇರಲಿ ಅಥವಾ ನಮ್ಮ ಹತ್ರ ಪ್ಲಾಸ್ಟಿಕ್ ಏನಾದರೂ ಬಕೆಟ್ ಇರಲಿ, ಮುಚ್ಚಳ ಮುಚ್ಚಿನೇ ಇಡಬೇಕಾಗುತ್ತೆ. ಬಟ್ ಇದನ್ನ ಏನು ಮಾಡಬೇಕು, ನೀವು ಒಂದು ವಾರಕ್ಕೊಂದ್ಸರಿ ಆ ನೀರಲ್ಲಿ ಸ್ವಲ್ಪ ಮಸ್ಕಾಗಿರುತ್ತೆ, ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಫ್ರೆಶ್ ವಾಟರ್ ಹಾಕಿ 1 ತಿಂಗಳ ತನಕ ಇಡ್ಬೋದು. ಒಂದು ಚೂರು ಹಾಳಾಗಲ್ಲ. ಅದಾದ ನಂತರ ಇನ್ನೊಂದು ಅಂತಂದರೆ, ಇದು ಕೂಡ ತಿಂಗಳುಗಟ್ಟಲೆ ನಾವು ಈ ಥರ ಸ್ಟೋರ್ ಮಾಡ್ಬೋದು. ಹಸಿರು ಎಲೆ ಇರುತ್ತಲ್ವ, ಯಾವುದೇ ಎಲೆ ಇರ್ಬೋದು, ಲೀವ್ಸನ್ನು ತಗೊಂಡು ಇದನ್ನ ನಾವೇನು ಮಾಡಬೇಕು, ಇದರಲ್ಲಿ ಹೊದಿದು ಬಿಟ್ಟು ಕೂಡ ನಾವು ಒಂದು ಡಬ್ಬದಲ್ಲೋ ಅಥವಾ ಒಂದು ಬಕೆಟಲ್ಲೋ ಹಾಕಿ ಹಸಿರು ಎಲೆಗಳ ಮಿಡ್ಲಲ್ಲಿ ಕ್ಯಾರೆಟನ್ನು ಹಾಕಿಬಿಟ್ಟು ನಾವು ತಿಂಗಳುಗಟ್ಟಲೆ ಫ್ರೆಶ್ ಆಗಿಡ್ಬೋದು. ಯಾಕಂತಂದರೆ ಹಸಿರು ಎಲೆಯಲ್ಲಿ ಮಾಯಿಶ್ಚರ್ ಇರುತ್ತೆ, ಆದ್ದರಿಂದ ಇದರದ್ದು ಮಾಯಿಶ್ಚರ್ ಸಕ್ಕಾಗಲ್ಲ, ಹಾಗೇ ಇರುತ್ತೆ. ಸೂಪರ್ ಫ್ರೆಶ್ ಆಗಿ ಕ್ರಂಚಾಗಿ ತಿಂಗಳುಗಟ್ಟಲೆ ಈ ಥರ ಮಾಡೋದ್ರಿಂದ ಸ್ಟೋರ್ ಮಾಡಿ ಇಡ್ಬೋದು. ಮರದ ಹೊಟ್ಟಿನ ನಡುವೆ ಕೂಡ ಮಿಕ್ಸ್ ಮಾಡಿಬಿಟ್ಟು ಕ್ಯಾರೆಟನ್ನು ಇಡ್ತಾರೆ. ಆ ಥರ ಇಡೋದ್ರಿಂದ ಕೂಡ ಕ್ಯಾರೆಟ್ ತಿಂಗಳುಗಟ್ಟಲೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತಾರೆ. ನೀರಲ್ಲಿ ಹಾಕಿಡೋದು ಕೂಡ ಹಾಗೆಯೇ. ನೀರಲ್ಲಿ ಹಾಕಿಡೋದ್ರಿಂದ ಅದರ ಕ್ರಂಚಿನೆಸ್ ಇದೆಯಲ್ಲ, ಮಾಯಿಶ್ಚರ್ ಒಂದು ಚೂರು ಹಾಳಾಗಲ್ಲ, ಸೂಪರ್ ಫ್ರೆಶ್ ಆಗಿ ಇರುತ್ತೆ. ಈ ಎಲೆಗಳಿಂದ ನಡುವೆ ಹೊದ್ದಿಬಿಟ್ಟು ಇಟ್ಟ ಕ್ಯಾರೆಟನ್ನು ಕೂಡ ನೀವು ಬಾಕ್ಸಲ್ಲಿ ಮುಚ್ಚಿ ಫ್ರಿಜ್ ಒಳಗಡೆ ಇಟ್ಬಿಡ್ಬೋದು. ಇವಾಗ ಕೊನೆಯದಾಗಿ ಇದೊಂದು ಅದ್ಭುತ ಟಿಪ್ಸ್. ನೀವು ಫಾರಿನ್ ಕಂಟ್ರಿಗಳಲ್ಲಿ, ದೇಶಗಳಲ್ಲೆಲ್ಲ ಈ ವಿಂಟರ್ಸ್ ಚಳಿ ಬರುತ್ತಲ್ವ, ಆವಾಗ ಕ್ಯಾರೆಟನ್ನು ತಿಂಗಳುಗಟ್ಟಲೆ ಇದೇ ಥರ ಸ್ಟೋರ್ ಮಾಡೋದು. ಏನಂತಂದರೆ ಬಕೆಟು ಆಗುತ್ತೆ, ದೊಡ್ಡ ಕಂಟೈನರು ಆಗುತ್ತೆ, ಚಿಕ್ಕ ಡಬ್ಬನೂ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಕ್ಯಾರೆಟ್ ಇದೆ ಅಂದಾಜು ಮೇಲೆ ಡಬ್ಬ ತಗೊಂಡು ಮರಳಿದೆಯಲ್ವ, ಮರಳನ್ನು ಹಾಕಿಬಿಟ್ಟು ಒದ್ದೆ ಮರಳಲ್ಲಿ, ಈಗ ನಾನು ಡ್ರೈ ಮರಳು ತಗೊಂಡು ಅದಕ್ಕೆ ನೀರನ್ನು ಸ್ಪ್ರಿಂಕಲ್ ಮಾಡಿ ಇದನ್ನ ಒದ್ದೆ ಮಾಡ್ತಾ ಇದ್ದೀನಿ. ಒದ್ದೆ ಮರಳಿನ ಮಿಡ್ಲಲ್ಲಿ ಕ್ಯಾರೆಟನ್ನು ಇಟ್ಬಿಟ್ರೆ ಕ್ಯಾರೆಟ್ 6 ತಿಂಗಳ ತನಕ ಕೂಡ ಫ್ರೆಶ್ ಆಗಿರುತ್ತೆ. ಇದನ್ನ ಜಾಸ್ತಿಯಾಗಿ ಫಾರಿನ್ ಅವರೆಲ್ಲ ಈ ಥರನೇ ಮಾಡೋದು. ಅವರಂದರೆ ಜಾಸ್ತಿ ಕ್ಯಾರೆಟ್ ತಿಂತಾ ಇರ್ತಾರೆ. ವಿಂಟರ್ ಸೀಸನ್ ಟೈಮಲ್ಲೆಲ್ಲ ಅವರಿಗೆ ಕ್ಯಾರೆಟ್ ಸ್ಟೋರ್ ಮಾಡಬೇಕು ಅಂತ ಅನಿಸಿದಾಗ ಅವ್ರು ಇದೇ ಥರ ಲಾಟ್ಗಟ್ಟಲೆ ದೊಡ್ಡ ಇದರಲ್ಲಿ ಸ್ಟೋರ್ ಮಾಡಿ ಇರ್ತಾರೆ. ಒದ್ದೆ ಮರಳು ಮಾಡಿಕೊಂಡು ಮರಳಿನ ಮಿಡ್ಲಲ್ಲಿ ಕ್ಯಾರೆಟನ್ನು ಇಟ್ಬಿಟ್ಟು ಮರಳನ್ನು ಮತ್ತೆ ಮುಚ್ಚಿಬಿಡಬೇಕು, ಪೂರ್ತಿ ಕವರ್ ಮಾಡಿಬಿಟ್ಟು ಅದರ ಮೇಲೆ ನೀರನ್ನು ಮತ್ತೆ ಸ್ಪ್ರಿಂಕಲ್ ಮಾಡಿ ಬಂದ್ ಮಾಡಿ ಇಡ್ಬೋದು. ಬಕೆಟ್ ಇದ್ದರೆ ನಾವು ಬಕೆಟಲ್ಲಿ 2 kg 3 kg ಕ್ಯಾರೆಟ್ ಇದ್ದರೆ ಫುಲ್ಲು ಮಣ್ಣು ಹಾಕ್ಕೊಂಡು, ಒದ್ದೆ ಮಣ್ಣು ಹಾಕ್ಕೊಂಡು, ಮರಳು ಹಾಕ್ಕೊಂಡು ಅದರ ಮಿಡ್ಲಲ್ಲಿ ಕ್ಯಾರೆಟನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿ ಬಿಡ್ಬೋದು. ಇದು ನೀವು 1 ತಿಂಗಳು ಬಿಟ್ಟು ನೋಡಿ, 2 ತಿಂಗಳು ಬಿಟ್ಟು ನೋಡಿ. ಆಮೇಲೆ ಒಂದೇನು ಅಂತಂದರೆ, ಅಟ್ಲೀಸ್ಟ್ ಅದು ಮರಳು ಮಾತ್ರ ಒದ್ದೇನೇ ಇರಬೇಕು. ನೀವು ಅವಾಗವಾಗ ನೋಡಿಕೊಂಡು ನೀರನ್ನು ಅದಕ್ಕೆ ಚಿಮುಕಿಸ್ತಾ ಇರಬೇಕು, ಮರಳು ಡ್ರೈ ಆಗಬಾರ್ದು. ಇದರಿಂದ ಕೂಡ ಅಷ್ಟೇ ಕ್ಯಾರೆಟ್ ಇದು ನೀರಿನಂಶ ತೇವಾಂಶ ಒಂದು ಚೂರು ಅಬ್ಸರ್ವ್ ಆಗಲ್ಲ. ಕ್ಯಾರೆಟ್ ತಿಂಗಳುಗಟ್ಟಲೆ ಸೂಪರ್ ಫ್ರೆಶ್ ಆಗಿ ಇರುತ್ತೆ. ಇದು ನಾನು ರಿಸರ್ಚ್ ಮಾಡಿ ತಿಳ್ಕೊಂಡು ಹೇಳ್ತಾ ಇರುವಂಥದ್ದು. ನಾನು ಇದನ್ನ ಮಾಡಿ ಒಂದು 20 ದಿನ ಆಗಿದೆ. ಇವಾಗ ನೋಡಿ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೇನೆ. ಎಷ್ಟು ಇದನ್ನ ಕಟ್ ಮಾಡಿ ತೋರಿಸ್ತೀನಿ, ಎಷ್ಟು ಫ್ರೆಶ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ,
ಕ್ರಂಚಿಯಾಗಿ ಆ ನೀರಿನ ಅಂಶ ಎಲ್ಲ ಹಾಗೇ ಪರ್ಫೆಕ್ಟ್ ಆಗಿದೆ, ಸೂಪರ್ ಆಗಿದೆ. ನೋಡಿದ್ರಲ್ಲ ಯಾವ ಥರ ಎಲ್ಲ ಕ್ಯಾರೆಟ್ನ ಸೂಪರ್ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಎಲ್ಲರ ಜೊತೆ ಶೇರ್ ಮಾಡಿ. ತುಂಬ ಜನರಿಗೆ ಬೇಕಾಗುತ್ತೆ. ಇನ್ನು ಸೆಕೆಗಾಲದಲ್ಲಂತೂ ಕ್ಯಾರೆಟ್ ತುಂಬ ಬೇಗ ಹಾಳಾಗುತ್ತೆ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.